ನಮಸ್ಕಾರ. PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಈ SIR 2026ರ ಈ ಒಂದು ಪ್ರಕ್ರಿಯೆಯಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಈ SIR ಪ್ರಕ್ರಿಯೆಯಲ್ಲಿ BLO ಆಪ್ ನಲ್ಲಿ ಅನೇಕ ಈ ಪೋಸ್ಟ್ ಡ್ರಾಫ್ಟ್ ಅಂದ್ರೆ ಈಗ ಆಲ್ರೆಡಿ ಡ್ರಾಫ್ಟ್ ಇನ್ನು ಮುಂದೆ ಬರ್ತಾ ಇದೆ. ಸುಮಾರು 24ನೇ ತಾರೀಕಿಗೆ ಡ್ರಾಫ್ಟ್ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಆ ಡ್ರಾಫ್ಟ್ ನಲ್ಲಿ ಯಾವ ರೀತಿಯಾಗಿ BLO ಅವರು ಯಾವ ಕೆಲಸ ಮಾಡಬೇಕು, ಇನ್ನು 2-3 ಅಂಶಗಳು ಉಳ್ಕೊಳ್ಳಿದ್ದು ಅವುಗಳನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅದರಲ್ಲಿ ಪ್ರಮುಖವಾಗಿ ನಾವು ಏನ್ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಈ ನೋಟಿಸ್ ಇಶ್ಯೂ ಮಾಡ್ತಾರೆ BLO ಅವರು. ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಯಾರಿಗೆ ನೋಟಿಸ್ ಇಶ್ಯೂ ಆಗಿದೆಯೋ ಅಂತಹ ಸಿಟಿಜನ್ ಕೆಲವೊಂದು ಬಾರಿ ತಮ್ಮ ದಾಖಲೆಗಳನ್ನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಬಹುದೇ ಅನ್ನುವಂತ ಪ್ರಶ್ನೆಯನ್ನ ಬಹಳಷ್ಟು ಜನ ಮತದಾರರು ಕೇಳಿರುವಂತದ್ದು ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ಕೇಳಿದ್ರು. ಅದರಲ್ಲಿ ಅವರು ಕೂಡ ತಾವು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬಹುದು. ಅದನ್ನ ಯಾವ ರೀತಿ BLO ಅವರು ವೆರಿಫೈ ಮಾಡ್ತಾರೆ, ನೋಡ್ತಾರೆ ಅನ್ನೋದನ್ನ ಈ ಒಂದು BLO ಆಪ್ ನಲ್ಲಿ ಎಲ್ಲಿ ಅದನ್ನ ನಾವು ನೋಡಬಹುದು ಅನ್ನೋದನ್ನ ನಾವು ಈ ಒಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದಾದ ನಂತರ ಟೋಟಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಈ ಹಿಯರಿಂಗ್ ನೋಟಿಸ್ ಕೊಟ್ಟಾಗ ಇವರು ಮತದಾರರು ನೋಟಿಸ್ಗೆ ಬಂದು ಹಾಜರಾಗ್ತಾರೆ. ಆ ನೋಟಿಸ್ಗೆ ಹಾಜರಾದಾಗ ಅಲ್ಲಿಯ ಪ್ರಕ್ರಿಯೆ ಯಾವ ರೀತಿಯಾಗಿ BLO ಆಪ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಯಾಕೆಂದ್ರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪಬೇಕು ಅಂತಂದ್ರೆ ನೀವು ಆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿದಾಗ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಆ ವಿಡಿಯೋದ ಲಿಂಕ್ ಬರ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ಈ ಸಿಟಿಜನ್ಸ್ ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಅದನ್ನ ಯಾವ ರೀತಿ BLO ಅವರು ಚೆಕ್ ಮಾಡಬಹುದು ಅನ್ನೋದನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಾಕ್ಯುಮೆಂಟ್ ಅಪ್ಲೋಡೆಡ್ ಬೈ ಸಿಟಿಜನ್ ಅಗೇನೆಸ್ಟ್ ನೋಟಿಸ್ ಅಂದ್ರೆ ಮತದಾರ ತನ್ನ ಡಾಕ್ಯುಮೆಂಟ್ಸ್ ಅನ್ನ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಿರ್ತಾನೆ, ಫೀಡ್ ಮಾಡಿರ್ತಾನೆ. ಅದನ್ನ ಯಾವ ರೀತಿಯಾಗಿ BLO ಅವರು ತಮ್ಮ ಆಪ್ ನಲ್ಲಿ ನೋಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೆ. ಅದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ BLO ಅವರು ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ BLO ಅನ್ನುವಂತಹ ಆಪ್ ನ ಮೇಲೆ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿದ ಮೇಲೆ ಅವ್ರಿಗೆ ಏನ್ ಮಾಡುತ್ತೆ ಅಂದ್ರೆ ಮೊಬೈಲ್ ನಂಬರ್ ಕೇಳುತ್ತೆ. ಆ ಮೊಬೈಲ್ ನಂಬರ್ ಹಾಕಿದ್ಮೇಲೆ OTP ಬರುತ್ತೆ. OTP ಹಾಕಿದ ಮೇಲೆ ಯಾರು BLO ಅವರ ಆಪ್ ನಲ್ಲಿ ಅವರ ಲಾಗಿನ್ ಓಪನ್ ಆಗುತ್ತೆ. ತಮ್ಮ ಪಾರ್ಟ್ ನಂಬರ್ ಅನ್ನ ಹಾಕಿ ಅವರು ಅಲ್ಲಿ ಮುಂದೆ ಹೋಗ್ತಾರೆ. ಆಗ ಅವರ ಆ ಒಂದು ಸೆಟ್ ನ ಕಂಪ್ಯಾಬಿಲಿಟಿ ಚೆಕ್ ಆಗುತ್ತೆ. ಇದಾದ ನಂತರ ಇಲ್ಲಿ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂತಹ ಒಂದು ಮಾಡ್ಯೂಲ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಲ್ಯಾಂಗ್ವೇಜು ಕೇಳುತ್ತೆ. ಇದೆಲ್ಲ ನಾವು ಪ್ರತಿ ಸರಿ ನೋಡಿವಿ. ಅದಾದ ಮೇಲೆ ಕೊನೆಗೆ ಈ ರೀತಿಯಾದಂತಹ ಪೋಸ್ಟ್ ಡ್ರಾಫ್ಟ್ ನಲ್ಲಿ ಪಟ್ಟಿ ಓಪನ್ ಆಗುತ್ತೆ. ನಾವು ಈಗಾಗಲೇ ಇವೆಲ್ಲವನ್ನು ನಾವು ಆಲ್ರೆಡಿ ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡಿದ್ದೇನೆ. ಲಿಸ್ಟ್ ಆಫ್ ಎಲೆಕ್ಟರ್ಸ್ ಇನ್ ಡ್ರಾಫ್ಟ್ ಆಗಿರ್ಬೋದು, ಕ್ವಾಲಿಟಿ ಚೆಕ್ಅಪ್ ಎಲೆಕ್ಟರ್ ಫೋಟೋ ಆಗಿರ್ಬೋದು, ಡಿಸ್ಕ್ರಿಪ್ಷನ್ಸ್ ಇನ್ ಮ್ಯಾಪಿಂಗ್ ಆಗಿರ್ಬೋದು, ಲಾಜಿಕಲ್ ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಆಮೇಲೆ ಎಲೆಕ್ಟರ್ಸ್ ವಿತ್ ನೋ ಮ್ಯಾಪಿಂಗ್ ಆಗಿರ್ಬೋದು, ಆಮೇಲೆ ಡೆಲಿವರಿ ಶೆಡ್ಯೂಲ್ ಆಫ್ ಹಿಯರಿಂಗ್ ನೋಟಿಸ್ ಆಗಿರ್ಬೋದು, ಇದೆಲ್ಲವನ್ನು ನಾನು ನಿಮ್ಮ ಮುಂದೆ ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೇನೆ. ಈಗ ನಾವು ಡಾಕ್ಯುಮೆಂಟ್ ಅಪ್ಲೋಡೆಡ್ ಬೈ ಸಿಟಿಜನ್ ಅಗೇನೆಸ್ಟ್ ನೋಟಿಸ್ ಅನ್ನುವಂಥದ್ದು, ಆಮೇಲೆ ಅಪ್ಲೋಡ್ ಹಿಯರಿಂಗ್ ಫೋಟೋ ಅಂಡ್ ಅಟೆಂಡೆನ್ಸ್ ಅನ್ನುವಂಥ ಈ ಎರಡು ಮಾಡ್ಯೂಲ್ಸ್ ಅನ್ನ ಯಾವ ರೀತಿಯಾಗಿ ನಾವು ಆಪರೇಟ್ ಮಾಡಬೇಕು ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ. ಮೊದಲಿಗೆ ಡಾಕ್ಯುಮೆಂಟ್ ಅಪ್ಲೋಡೆಡ್ ಬೈ ಸಿಟಿಜನ್ ಅಗೇನೆಸ್ಟ್ ನೋಟಿಸ್ ಅನ್ನೋದನ್ನ ಹೇಗೆ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ಈ ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತಾರೋ ಅವರ ಮಾಹಿತಿ ಮಾತ್ರ ಇಲ್ಲಿ ಬಂದಿರುತ್ತೆ. ಅಂದ್ರೆ ಎಲ್ಲರ ಮಾಹಿತಿಯೂ ಕೂಡ ಈ ಒಂದು ಮಾಡ್ಯೂಲ್ ನಲ್ಲಿ ಬರಲ್ಲ. ಇಲ್ಲಿ ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತಾರೋ ಅದು ಬಂದಿರುತ್ತೆ. ಅಲ್ಲಿ ನಾವು ನೋಡ್ಬೋದು, ಇಲ್ಲಿ ಟೋಟಲ್ 2 ರೆಕಾರ್ಡ್ಸ್ ಕಾಣ್ತಾ ಇದೆ. ಇಲ್ಲಿ ಈ ಒಂದು ಮಾಡೆಲ್ ನಲ್ಲಿ ನಾವು ನೋಡ್ತಾ ಇದ್ರೆ ಇಲ್ಲಿ ಅದರಲ್ಲಿ ಒಬ್ಬ ರಾಹುಲ್ ಸಿಂಗ್ ಇಂತದೆ, ಇದೆಲ್ಲ ತರ ಇದೆ. ಒಟ್ಟಿನಲ್ಲಿ ನಾವು ನೋಡ್ತಾ ಇದೀವಿ. ಇದರಲ್ಲಿ ವ್ಯೂ ಡೀಟೇಲ್ಸ್ ಅಂತ ನಾವು ಕ್ಲಿಕ್ ಮಾಡ್ತೀವಿ. ಅಂದ್ರೆ ಅವನು ಏನ್ ಕಳಿಸಿದಾನೆ ಅನ್ನೋದನ್ನ ನಾವು ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಇಲೆಕ್ಟರ್ ಏನ್ ಮಾಡಿದಾನೆ, ಯಾವ ರೀತಿಯ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಾನೆ ಅಂದ್ರೆ ಇಲ್ಲಿ ಮಾಡೆಲ್ಗಾಗಿ ನಾವು ನೋಡಿದ್ರೆ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಿದಾನೆ, ಫ್ರಂಟ್ ಪೇಜ್ ಬ್ಯಾಕ್ ಸೈಡ್ ಆಗಿರ್ಬೋದು. ಆಮೇಲೆ ಇಲ್ಲಿ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಅನ್ನುವಂಥದ್ದು 2 ಡಾಕ್ಯುಮೆಂಟ್ಸ್ ಅನ್ನ ಅವನು ಅಪ್ಲೋಡ್ ಮಾಡಿದಾನೆ. ಈ ರೀತಿ ಪ್ರತಿಯೊಬ್ಬ ಯಾರು ನೋಟಿಸ್ ಇಶ್ಯೂ ಮಾಡಿದಾಗ ಅವರು ತಾವಾಗಿ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿರ್ತಾರೋ ಅವರ ಒಂದು ಒಂದು ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ BLO ತಮ್ಮ ಒಂದು ಲಾಗಿನ್ ನಲ್ಲಿ ಈ ರೀತಿ ನೋಡಬಹುದಾಗಿದೆ. ಅಂದ್ರೆ ಇಲ್ಲಿ ನಾವು ನೋಡಬಹುದು, ಇದನ್ನ ನೋಡಿ ಅದು ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನ ಪರ್ಫೆಕ್ಟ್ ಮಾಡಬಹುದು. ಆದರೆ ಪ್ರತಿಯೊಬ್ಬ ಆ ಮತದಾರ
ತನಗೆ ಕೊಟ್ಟ ನೋಟಿಸ್ ಯಾವ ದಿನಾಂಕದಂದು ERO ಅಥವಾ ARO ಮುಂದೆ ಹಾಜರಾಗಬೇಕು ವಿತ್ ಡಾಕ್ಯುಮೆಂಟ್ಸ್ ಅಂತಾರೆ. ಆ ಡಾಕ್ಯುಮೆಂಟ್ಸ್ ಇಲ್ಲಿ ಹಾಕಿದ್ರೂ ಕೂಡ ಅದರ ಹಾರ್ಡ್ ಕಾಪಿ ತೆಗೆದುಕೊಂಡು ಬಂದು ಆ ಹಿಯರಿಂಗ್ಗೆ ಹಾಜರಾಗಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಬೇಗನೆ ಅವರ ಪ್ರಕ್ರಿಯೆ ಮುಗಿಲಿಕ್ಕೆ ದಾರಿಯಾಗುತ್ತೆ. ಅವ್ರು ಆಲ್ರೆಡಿ ಮಾಡಿ ನೋಡಿರೋದನ್ನ ಇಲ್ಲಿ ನಾವು ನೋಡಿರ್ತೀವಿ. ಇದು ಏನಾಗಿರುತ್ತೆ ಅಂದ್ರೆ ERO ಮತ್ತು ERO ಅವರ ನೆಟ್ಗೆ ಸಬ್ಮಿಟ್ ಆಗಿರುತ್ತೆ. ಅವರು ಅದನ್ನ ಇನ್ನೊಂದ್ಸರಿ ಪರ್ಫೆಕ್ಟ್ ಚೆಕ್ ಮಾಡಿ ನಿಮ್ಮ ಒಂದು ದಾಖಲೆಯನ್ನ ಪರಿಶೀಲಿಸಿ ನಿಮಗೆ ಬೇಗನೆ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹೀಗೆ BLO ಅವರು ಕೂಡ ಇದನ್ನ ಈ ರೀತಿ ಚೆಕ್ ಮಾಡಬಹುದು. ಇದು ಒಂದು. ಇನ್ನು ಅಪ್ಲೋಡ್ ಹಿಯರಿಂಗ್ ಫೋಟೋ ಅಂಡ್ ಅಟೆಂಡೆನ್ಸ್ ಅಂದ್ರೆ ಯಾವಾಗ ನೋಟಿಸ್ ಇಶ್ಯೂ ಆಗಿರುತ್ತೋ ಆ ನೋಟಿಸ್ಗೆ ಅಲ್ಲಿ ಮತದಾರ ಹಾಜರಾಗಿರ್ತಾನೆ. ಆ ಮತದಾರ ಅಲ್ಲಿ ಬಂದಾಗ ಅಲ್ಲಿ ಏನ್ ಪ್ರಕ್ರಿಯೆ ನಡೆಯುತ್ತೆ, ಅಲ್ಲಿಯ ಎಲ್ಲವನ್ನ ನಾವು ಯಾವ ರೀತಿ ದಾಖಲು ಮಾಡಬೇಕು BLO ಆಪ್ ನಲ್ಲಿ ಅಂತಂದ್ರೆ ಇಲ್ಲಿ ಹಿಯರಿಂಗ್ ಫೋಟೋ ಮತ್ತು ಅಟೆಂಡೆನ್ಸ್ ಅಂದ್ರೆ ಅವನು ಬಂದಂತಹ ಅಟೆಂಡೆನ್ಸ್ ಅನ್ನ ಸಹಿ ಮಾಡಿರುವಂತಹ ಅಟೆಂಡೆನ್ಸ್ ಅನ್ನ ಅಲ್ಲಿ ಅದನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿಯ ಗ್ರೂಪ್ ಫೋಟೋ ಅಂದ್ರೆ AR ಮುಂದೆ ಅವರು ಬಂದು ಹಾಜರಾಗಿರುವಂತಹ ಆ ಒಂದು ಫೋಟೋ ತೆಗೆದು ಆ ಫೋಟೋ ಕೂಡ BLO ಆಪ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ನೋಡ್ತೀರಿ ಈ ರೀತಿಯಾಗಿದೆ. ಇಲ್ಲಿ ಕೆಳಗಡೆ ಅಪ್ಲೋಡ್ ಹಿಯರಿಂಗ್ ಫೋಟೋ ಅಂಡ್ ಅಟೆಂಡೆನ್ಸ್ ಅಂತ ಬಂದಿದೆ. ಇದನ್ನ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇದು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಹಿಯರಿಂಗ್ ನೋಟಿಸ್ ಅಂಡ್ ಅಟೆಂಡೆನ್ಸ್. ಈಗ ಏನು 7 ಇಲ್ಲಿ ಟೋಟಲ್ ರೆಕಾರ್ಡ್ಸ್ 7 ಅಂತ ಬಂದಿದೆ. ಅದರಲ್ಲಿ 7 ಜನ ಈಗ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಅಥವಾ ಹಿಯರಿಂಗ್ಗೆ ಹಾಜರಾಗಿರುವಂತದ್ದು ನೋಡ್ತೀವಿ. ಇದರಲ್ಲಿ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಕಲರ್ ಕೋಡ್ ಇನ್ಫೋ. ಇಲ್ಲಿ ಕಲರ್ ಕೋಡ್ ಇದೆ. ಇದೊಂದು ಬ್ಲೂ ಕಾಣ್ತಾ ಇದೆ. ಇನ್ನೂ ಒಂದು ಕಲರ್ ಬರುತ್ತೆ. ಯಾವ ರೀತಿಯ ಕಾರಣ ಅವರದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಅಥವಾ ಅವರು ಇಲ್ಲಿ ಹಿಯರಿಂಗ್ಗೆ ಬಂದಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಅಂದ್ರೆ ಈ ಕ್ಲಿಕ್ ಹಿಯರ್ ಟು ವ್ಯೂ ಕಲರ್ ಕೋಡ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನ್ ಕಂಡು ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಂತಂದ್ರೆ ಇಲ್ಲಿ ನೋಡ್ಬೋದು ಬ್ಲೂ ಕಲರ್ ಇರುವಂತದ್ದು ನೋ ಮ್ಯಾಪಿಂಗ್ ಅಂತ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಪರ್ಪಲ್ ಕಲರ್ ದಲ್ಲಿದೆ ಡಿಸ್ಕ್ರಿಪ್ಷನ್ಸ್ ಇನ್ ಮ್ಯಾಪಿಂಗ್. ಅಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಹಿಯರಿಂಗ್ಗೆ ಬಂದಿದ್ದಾರೆ ಇವರು, ನೋ ಮ್ಯಾಪಿಂಗ್ ಕ್ಯಾಂಡಿಡೇಟ್ ಆರ್ ಡಿಸ್ಕ್ರಿಪ್ಷನ್ಸಿ ಇನ್ ಮ್ಯಾಪಿಂಗ್ ನಲ್ಲಿಯ ಕ್ಯಾಂಡಿಡೇಟ್. ಈ 2 ಅಂಶಗಳನ್ನ ನಾವು ನೋಡ್ತೀವಿ. ಅಂದ್ರೆ ಸುಲಭವಾಗಿ ಅವರ ಸಮಸ್ಯೆ ಏನು, ಯಾವ ಕಾರಣಕ್ಕಾಗಿ ಅವರು ಹಾಜರಾಗಿದ್ದಾರೆ. ಮ್ಯಾಪಿಂಗೇ ಆಗಿಲ್ಲ ಅನ್ನೋದಿದ್ರೆ ಅದು ಕಲರ್ ಯಾವ ರೀತಿ ಬಂದಿರ್ತದೆ ಅಂದ್ರೆ ಬ್ಲೂ ಕಲರ್ ಬಂದಿರುತ್ತೆ. ಮ್ಯಾಪಿಂಗ್ ಆಗಿದೆ ಬಟ್ ಅಲ್ಲಿ ಡಿಸ್ಕ್ರಿಪ್ಷನ್ಸಿ ಇದೆ ತಂದಾಗ ಅದು ಯಾವ ರೀತಿ ಆಗಿರುತ್ತೆ, ಸ್ವಲ್ಪ ರೆಡ್ ಕಲರ್ ಅಲ್ಲಿ ಬಂದಿರ್ತದೆ. ಇದನ್ನ ನಾವು ನೋಡ್ಕೊಂಡು ಅವರ ಒಂದು ಹಾಜರಾತಿ ಡಾಕ್ಯುಮೆಂಟ್ಸ್ ಅನ್ನ ನಾವು ಪರಿಶೀಲನೆ ಮಾಡಬಹುದು. ಈಗ ಇಲ್ಲಿ ನಾವು ನೋಡ್ತೀವಿ ಇದರಲ್ಲಿ ಮೊದಲನೇದಾಗಿ ಈ ವ್ಯಕ್ತಿ ಏನ್ ಮಾಡಿದ್ದಾರೆ, ಬಂದಿದ್ದಾರೆ, ಹಾಜರಾಗಿದ್ದಾರೆ, ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಹಿಯರಿಂಗ್ಗೆ ಹಾಜರಾಗಿ ಅಟೆಂಡೆನ್ಸ್ ಮೇಲೆ ಸೈನು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಬಂದಿರುವಂತದ್ದು ಒಂದು ಫೋಟೋ BLO ತೆಗೆದುಕೊಂಡಿದ್ದಾರೆ. ಈಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕು. ಯಾವ ರೀತಿ, ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನ್ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ನೋಡಿ ಎಲೆಕ್ಟೆಡ್ ಡೀಟೇಲ್ಸ್ ಅಂತ ಇದೆ. ಅಪ್ಲೋಡ್ ಗ್ರೂಪ್ ಫೋಟೋ ಆಫ್ ಹಿಯರಿಂಗ್ ಅಂದ್ರೆ ARO ಅಥವಾ ERO ಅವ್ರ ಮುಂದೆ ಅವರು ಹಾಜರಾಗಿರುತ್ತಾರಲ್ಲ ಆ ಫೋಟೋ, ಅಲ್ಲಿ ಅವರ ಮುಂದೆ ಎಲೆಕ್ಟರ್ ಅವನು ಮತದಾರ ಹಾಜರಾಗಿರುವಂತಹ ಫೋಟೋ ಇಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ, ಫೋಟೋ ಕ್ಲಿಕ್ ಮಾಡಿರ್ತೀವಿ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ನೊಂದು ಅಪ್ಲೋಡ್ ಅಟೆಂಡೆನ್ಸ್ ಸೀಟ್ ಆಫ್ ಹಿಯರಿಂಗ್. ಅವರು ನಿಮ್ಮ ವಿಚಾರಣೆಗೆ ಅಥವಾ ಬಂದಿರ್ತಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ. ಆ ರೀತಿ ಸಬ್ಮಿಟ್ ಮಾಡ್ಲಿಕ್ಕೆ ಬಂದಾಗ ಅವರ ರುಜು ಪಡೆದಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಸೈನ್ ಮಾಡಬೇಕು. ಅದನ್ನ ಸೈನ್ ಮಾಡಿದ PDF ಮಾಡಿ ಸ್ಕ್ಯಾನ್ ಮಾಡಿ ಅದನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗೆ ಈ ಒಂದು ಹಿಯರಿಂಗ್ ಗ್ರೂಪ್ ಫೋಟೋ ಜೊತೆಗೆ ಅಟೆಂಡೆನ್ಸ್ ಸೀಟ್ ಇವೆರಡನ್ನೂ ಅಪ್ಲೋಡ್ ಮಾಡಿದ ನಂತರ ಟೋಟಲಿ ಅಪ್ಲೋಡ್ ಆಗಿದೆ ಅಂದಾಗ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ಸಬ್ಮಿಟ್ ಅಂತ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಈ ರೀತಿ ಸಬ್ಮಿಟ್ ಮಾಡಿದಾಗ ಆ ಮತದಾರ ವಿಚಾರಣೆಗೆ ಹಾಜರಾಗಿ ತನ್ನ ದಾಖಲೆಗಳನ್ನು ಸಲ್ಲಿಸಿರ್ತಾನೆ. ಆ ದಾಖಲೆಯನ್ನ ನಾವು ಪರಿಶೀಲನೆ ಮಾಡಿ ಅದನ್ನ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಅಪ್ಲೋಡ್ ಮಾಡಿದ್ವಿ ಅಂತ ನಮಗೆ ಅರ್ಥ ಆಗುತ್ತೆ. ಈ ರೀತಿ ನಾವು ಈ 2 ಮಾಡ್ಯೂಲ್ಸ್ ಗಳನ್ನ ನಾವು ಯಾವ ರೀತಿ BLO ಆಪ್ ನಲ್ಲಿ ಮಾಡಬೇಕು ಅನ್ನೋದನ್ನ ಅಥವಾ ಆಪರೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಇದು ಎಲ್ಲವೂ 24ರ ನಂತರ ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.